ಜೈ ಭೀಮ್ ಬಂಧುಗಳೇ, ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯಿಂದ ಪ್ರಮುಖವಾಗಿ ಅನೇಕ ಸಮಸ್ಯೆಗಳನ್ನು ಚರ್ಚೆ ಮಾಡುವ ದೃಷ್ಟಿಯಿಂದ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡುವ ಸಲುವಾಗಿ ಇವತ್ತು ಎಲ್ಲ ನಮ್ಮ ಸಂಘಟನೆಯ ಪದಾಧಿಕಾರಿಗಳನ್ನ ಸಭೆಯನ್ನು ಕರೆದಿದ್ವಿ. ಈ ಒಂದು ಸಭೆಯಲ್ಲಿ ವಿಶೇಷವಾಗಿ ನಮ್ಮ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದಂಥ ಶಕುಂತಲಮ್ಮ ಅವರು ಮತ್ತು ನಮ್ಮ ಹಿರಿಯ ಹೋರಾಟಗಾರರಾದಂಥ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಬಂದಿರತಕ್ಕಂತಹ ರಾಜ್ಯ ಉಪಾಧ್ಯಕ್ಷರಾದಂತಹ NT ವಿಜಯಕುಮಾರ್ ಅವರು ಭಾಗವಹಿಸಿದ್ದಾರೆ. ರಾಜ್ಯ ಖಜಾಂಚಿಗಳಾದಂಥ S ಕುಮಾರ್ ಅವರು ಭಾಗವಹಿಸಿದ್ದಾರೆ. ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂಥ ಗೊಳ್ಳಳ್ಳಿ ವೆಂಕಟೇಶ್ ಅವರು ಭಾಗವಹಿಸಿದ್ದಾರೆ. ರಾಜ್ಯ ಕಲಾಮಂಡಳಿ ಅಧ್ಯಕ್ಷರಾದಂತಹ ನಾರಾಯಣಸ್ವಾಮಿ ಅವರು ಭಾಗವಹಿಸಿದ್ದಾರೆ. ಇನ್ನೂ ಅನೇಕ ತಾಲೂಕುಗಳಿಂದ ಸುಮಾರು ಕಾರ್ಯಕರ್ತರೆಲ್ಲ ಭಾಗವಹಿಸಿದ್ದಾರೆ. ಇವತ್ತು ನಾವು ಈ ಸರ್ಕಾರಕ್ಕೆ ಅನೇಕ ಮನವಿಗಳನ್ನು ಕೊಟ್ಟಿದ್ವಿ, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ವಿ. ಇವತ್ತು ಇರ್ತಕ್ಕಂತಹ ಬಹುತೇಕ ಬೆಂಗಳೂರು ನಗರ ಮತ್ತು ಗ್ರಾಮಾಂತರದಲ್ಲಿರ್ತಕ್ಕಂಥ ಬಹುತೇಕ ಸರ್ಕಾರಿ ಭೂಮಿಗಳು ಇವತ್ತು ಅನ್ಯರ ಪಾಲಾಗ್ತಾಯಿದೆ. ಅದಕ್ಕೆ ತಾವೆಲ್ಲ ಕೂಡ ಅದನ್ನು ಪರಿಶೀಲನೆ ಮಾಡಬೇಕು. ಕನಿಷ್ಠ ಪಕ್ಷ ಈ ದೇಶದ ಮೂಲ ನಿವಾಸಿಗಳಾದಂತಹ ಬಡವರಿಗೆ ಸೂರಿಲ್ಲದವರಿಗೆ ಸೂರು ಕೊಡಬೇಕು ಅಂಥೇಳಿ ನಾವು ಆ ಒಂದು ನೆತ್ತಿಗೊಂದು ಸೂರು ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಅನೇಕ ಸರ್ವೆ ನಂಬರ್ಗಳನ್ನು ಹಾಕಿ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ವಿ. ಇವತ್ತು ಬಹುತೇಕ ನಾವು ಕೊಟ್ಟಂಥ ಮನವಿಗಳು ಇವತ್ತು ತಹಸೀಲ್ದಾರ್ ಅವರಿಗೆ ಬರೆದಿದ್ದಾರೆ. ತಹಸೀಲ್ದಾರ್ ಅವರು ಡೆಪ್ಯೂಟಿ ತಹಸೀಲ್ದಾರ್ ಅವ್ರಿಗೆ ಬರೆದಿದ್ದಾರೆ. ಅದಾದಮೇಲೆ ADLR ಅವ್ರಿಗೆ ಬರೆದಿದ್ದಾರೆ, ಸರ್ವೆ ಇಲಾಖೆಗೆ ಬರೆದಿದ್ದಾರೆ. ಇವತ್ತು ಎಲ್ಲ ಒಂದು ಪ್ರಗತಿಯಲ್ಲಿದೆ. ಆ ಒಂದು ಸಲುವಾಗಿ ಇವತ್ತು ನಾವು ಸಭೆಯನ್ನು ಕರೆದಿದ್ವಿ. ಆ ಸಭೆಯ ಮೂಲಕ ಇವತ್ತು ಬಹಳಷ್ಟು ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಈ ಏನು ಬಡವರಿಗೆ ಈ ನಿವೇಶನ ಕೊಡೋದಾಗ್ಬೋದು, ಸೂರು ಕೊಡೋಂಥ ಆಗ್ಬೋದು, ಹಕ್ಕುಪತ್ರ ಕೊಡೋಂಥ ಆಗ್ಬೋದು, ರೇಷನ್ ಕಾರ್ಡ್ ಕೊಡೋಂತಹ ಇಂಥ ಒಂದು ಕೆಲಸಗಳನ್ನು ನಾವು ಸರ್ಕಾರ ಅಧಿಕಾರಿಗಳ ಗಮನಕ್ಕೆ ತರ್ತಾಯಿದ್ದೀವಿ. ಪೂರಕವಾಗಿ ಬಡವರಿಗೆ ಏನು ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಆ ಸಿಗೋ ನಿಟ್ಟಿನಲ್ಲಿ ನಾವು ಸಂಘಟನೆ ನಿರಂತರವಾಗಿ ಹೋರಾಟದ ಮೂಲಕವಾಗಿ ಅವ್ರನ್ನ ಕೇಳೋವಂಥವನ್ನು ಹಕ್ಕನ್ನು ಕೇಳೋವಂತಹ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಜನರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳಾದಂತಹ ಕುಡಿಯೋ ನೀರಾಗ್ಬೋದು, ರಸ್ತೆ ಆಗ್ಬೋದು, ಚರಂಡಿ ಆಗ್ಬೋದು, ಇದ್ರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ವಸತಿ. ಆ ವಸತಿ ಸೌಲಭ್ಯ ಇದ್ದರೆ ಯಾಕಂದರೆ ಒಂದು ಪಕ್ಷಿ ಒಂದು ಗೂಡನ್ನು ಕಟ್ಕೊತದೆ, ಇವತ್ತು ಒಂದು ಪ್ರಾಣಿ ಒಂದು ಗೂಡನ್ನು ಕಟ್ಕೊತಾರೆ. ಇವತ್ತು ಏನು ನಾವು ಮನುಷ್ಯರಾಗಿ ಈ ದೇಶದಲ್ಲಿ ಹುಟ್ಟಿ ನಮಗೆ ಇದುವರೆಗೂ ಒಂದು ಸೂರಿಲ್ಲ ಅಂದರೆ ಅದು ಒಂದು ಸರ್ಕಾರಕ್ಕೆ ಒಂದು ನಾಚಿಕೆ ಆಗೋಂಥ ಸಂಗತಿ. ದಯಮಾಡಿ ಯಾರು ಸೂರು ಇಲ್ಲದಿದ್ದವ್ರಿಗೆಲ್ಲ ಸೂರು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಆ ಸರ್ಕಾರ ಮಾಡಿಲ್ಲ ಅಂದರೆ ನಾವು ಕೂಡ ಸಂಘಟನೆ ಅದನ್ನು ನಿರಂತರವಾಗಿ ಸರ್ಕಾರದ ಜೊತೆಗೆ ಒಂದು ಸಂಘರ್ಷಕ್ಕೆ ಇಳಿತೀವಿ. ಏನೇ ಆಗಲಿ ಈ ದೇಶದಲ್ಲಿ ಹುಟ್ಟಂತಹ ಪ್ರತಿಯೊಬ್ಬರಿಗೂ ಸೂರು ಕೊಡಬೇಕಾದ್ದು ಧರ್ಮ ಸರ್ಕಾರಕ್ಕೆ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಏನೇ ಇದ್ದರೆ ಇವತ್ತು ಭಾಳಷ್ಟು ನಾವು ಇವತ್ತು ಬೇರೆ ಈಗ ಬೆದ್ರಳ್ಳಿ ಆಗ್ಬೋದು, ಹೊಸಕೋಟೆ ತಾಲೂಕಲ್ಲಿ ಇರ್ತಕ್ಕಂಥ ಕಣ್ಣೂರಳ್ಳಿ ಆಗ್ಬೋದು, ಬೆಳ್ತೂರು ಆಗ್ಬೋದು, ಇನ್ನೂ ಭಾಳಷ್ಟು ಗ್ರಾಮಗಳಲ್ಲಿ ನಾವು ಈಗಾಗಲೇ ಸಾಕಷ್ಟು ಮನವಿಗಳು ಕೊಟ್ಟಿದ್ದೀವಿ. ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಕೇಳ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಸ್ಪಂದಿಸ್ತಾ ಇದ್ದಾರೆ. ಒಂದು ವೇಳೆ ಸ್ಪಂದಿಸಿಲ್ಲ ಅಂದರೆ ನಮಗೆ ಸಂಘಟನೆಯವ್ರಿಗೆ ಇದ್ದೇ ಇದೆ ನಿರಂತರವಾದೊಂದು ಹೋರಾಟ. ಆ ಹೋರಾಟಕ್ಕೆ ನಮ್ಮೆಲ್ಲ ಸಂಗಾತಿಗಳ ಜೊತೆಯಲ್ಲಿದ್ದಾರೆ. ಅವರಿಗೆಲ್ಲರಿಗೂ ನಾನು ಇವತ್ತು ಈ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಒಂದು ರಿಪಬ್ಲಿಕನ್ ಸಂಘಟನೆಗೆ ಹೊಸದಾಗಿ ಸೇರ್ಪಡೆಯಾದಂಥವರು ನಮ್ಮ ಈರಂಡಳ್ಳಿ ರಾಮಸ್ವಾಮಿ ಇದ್ದಾರೆ. ಅವ್ರನ್ನ ನಾವು ಇವತ್ತು ಕಾರ್ಮಿಕ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದೀವಿ. ಮತ್ತು ಕಾಡಗ್ರಹದ ಯಲ್ಲಪ್ಪ ಅವರು ಬಿದ್ರಳ್ಳಿ ಹೋಬಳಿ ಅಧ್ಯಕ್ಷರಾಗಿ ಮಾಡಿದ್ದೀವಿ. ಆಂಟೋನಿ ಅವ್ರನ್ನ ಅಧ್ಯಕ್ಷರು ಬೆಂಗಳೂರು ಪೂರ್ವ ತಾಲೂಕು ಕಾರ್ಮಿಕ ಘಟಕ, ಪುನೀತ್ ಅಧ್ಯಕ್ಷರು ಬೆಂಗಳೂರು ಬೆಳ್ತೂರು ವಾರ್ಡು BBMP ವಾರ್ಡಿಗೆ ಮಾಡಿದ್ದೀವಿ. ಮಧು ಎಮ್ಮು ಆನಂದಪುರ ಉಪಾಧ್ಯಕ್ಷರನ್ನು ಮಾಡಿದ್ದೀವಿ ಬೆಂಗಳೂರು ಪೂರ್ವ ತಾಲೂಕು ಕಾರ್ಮಿಕ ಘಟಕ. ರುಕ್ಮಿಣಿ ಅವ್ರನ್ನ JP ನಗರ ವಾರ್ಡ್ ಅಧ್ಯಕ್ಷರು ಮಾಡಿದ್ದೀವಿ. ಆಮೇಲೆ ಕಣ್ಣೂರಲ್ಲಿ ದಿನ ವೆಂಕಟೇಶ ಅಧ್ಯಕ್ಷರನ್ನ ಕಸ್ಬಾ ಹೋಬಳಿಗೆ ಆಯ್ಕೆ ಮಾಡಿದ್ದೀವಿ. ಈ ಥರ ಇವತ್ತೆಲ್ಲ ಸಂಘಟನೆಗೆ ಭಾಳಷ್ಟು ಉತ್ಸಾಹದಿಂದ ಸೇರಿಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಂಘಟನೆ ಪ್ರಬಲ ಕಟ್ಟು ಜೊತೆಗೆ ಎಲ್ಲ ಜಾತಿಯ ಬಡವರನ್ನ ಒಗ್ಗೂಡಿಸ್ಕೊಂಡು ಸರ್ಕಾರಕ್ಕೆ ಸರ್ಕಾರದಲ್ಲಿಂಥ ಸಿಗೋಂಥ ಸವಲತ್ತುಗಳನ್ನ ಕೊಡಿಸೋ ನಿಟ್ಟಿನಲ್ಲಿ ನಾವು ಸಂಘಟನೆ ಎಲ್ಲ ನಾಯಕರು ಪ್ರಾಮಾಣಿಕವಾಗಿ ಬಡವರ ಪರವಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳ್ತಿದ್ವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಮುಂದಿನ ದಿನಗಳಲ್ಲಿ ಒಂದು ಬೃಹತ್ತಾದಂತಹ
ಎಲ್ಲ ಸಮಸ್ಯೆಗಳು ಏನು ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥ ಬೆಂಗಳೂರು ನಗರ ಗ್ರಾಮಾಂತರ ಆಗ್ಬೋದು ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನೆಲ್ಲ ಇಟ್ಟು ಸರ್ಕಾರಕ್ಕೆ ಗಮನ ತರುವಂತಹ ಕಾರ್ಯಕ್ರಮ ಕೂಡ ಮುಂದಿನ ದಿನಗಳಲ್ಲಿ ನಾವು ದಿನಾಂಕವನ್ನು ನಿಗದಿ ಮಾಡ್ತೀವಿ. ಅದ್ರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕೂಡ ಮುಂದೆ ಬರ್ತಾ ಇರೋದ್ರಿಂದ ನಾವು ಈಗಾಗಲೇ ಕೂಡ ಅವರಿಗೆಲ್ಲರಿಗೂ ಆದೇಶ ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ತಮ್ಮ ಗ್ರಾಮಗಳಲ್ಲೇ ಮತ್ತು ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಿಮ್ಮ ಒಂದು ಹಂತದಲ್ಲಿ ಕಾರ್ಯಕ್ರಮನ ಆ ದಿವಸ ಮಾಡಿ, ಉಳಿದಂತೆ ಇಡೀ ಎಲ್ಲ ಸಂಘಟನೆ ಎಲ್ಲ ಕಡೆ ಸೇರಿ ಎಲ್ಲ ಒಂದು ಕಡೆ ಮಾಡೋಣ ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ದೇವನಹಳ್ಳಿ ತಾಲೂಕಾಗಲಿ ಇಲ್ಲಾಂದರೆ ಹೊಸಕೋಟೆ ತಾಲೂಕಲ್ಲಿ ಬೃಹತ್ತಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಅದಾದ ನಂತರ ಸಮಸ್ಯೆಗಳನ್ನ ಇಟ್ಟುಕೊಂಡು ಫ್ರೀಡಮ್ ಪಾರ್ಕಲ್ಲಿ ಒಂದು ಬೃಹತ್ತಾದಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ಬೇಕಂತೇಳಿ ಇವತ್ತು ಈ ಒಂದು ಸಭೆ ಮೂಲಕವಾಗಿ ಚರ್ಚೆ ಮಾಡಿದ್ದೀವಿ. ಅದಕ್ಕೆಲ್ಲ ಕೂಡ ನನ್ನ ಸಂಘಟನೆ, ನನ್ನ ಒಡನಾಡಿಗಳು ನನ್ನ ಜೊತೆ ಕೈ ಜೋಡಿಸಿದ್ದಾರೆ. ಎಲ್ಲ ಹೋರಾಟಕ್ಕೆ ಬೆಂಬಲವನ್ನು ಮತ್ತು ಕಾರ್ಯಕ್ರಮಗಳು ಕೂಡ ಸಹ ನಿಲ್ತೀವಿ ಅಂತ ಹೇಳಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ KRS. ಬೆಳ್ತೂರು ವೆಂಕಟೇಶ್ ಅವರು ರಾಜ್ಯದ ಉಪಾಧ್ಯಕ್ಷರು ಮಾಡಿದ್ದಾರೆ, NT ವಿಜಯಕುಮಾರ್ ಅಂತೇಳಿ. ಇವತ್ತು ಅವ್ರು ಏನೇನು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ, ಸರ್ಕಾರಕ್ಕೆ ಏನು ಜನಕ್ಕೆ ಸಿಗೋಂಥ ಸವಲತ್ತನ್ನು ಕೊಡಿಸೋದಕ್ಕೆ ಮುಂದಾಳಾಗಿದ್ದಾರೆ. ಎಷ್ಟೋ ನ್ಯೂನತೆಗಳಿದ್ದಾವೆ, ಇನ್ನು ಅನೇಕ ಸಮಸ್ಯೆಗಳು ತಾಂಡವಾಡ್ತವೆ. ಅದು ಯಾವುದಕ್ಕೂ ಜನಕ್ಕೆ ಒಂದು ವ್ಯವಸ್ಥಿತವಾದ ಒಂದು ಯಾವುದು ಸಿಗ್ತಾ ಇಲ್ಲ. ಸಿಗುವ ಮಟ್ಟದಲ್ಲಿ ನಾವು ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ತಿದ್ದೀವಿ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಅವರಿಗೆ ನಾವು ಆ್ಯಕ್ಚುಲಿ ಕೈ ಜೋಡಿಸ್ತೀವಿ. ಏನೇ ಬರಲಿ, ಒಗ್ಗಟ್ಟಿರಲಿ ಅನ್ನೋ ಪ್ರಶ್ನೆಗೂ ಕೂಡ ಇಲ್ಲಿ ಉದ್ಭವ ಆಗ್ತವೆ. ಬಲವಾದ ಒಂದು ಹೋರಾಟವನ್ನು ಮಾಡಿ ಜನಕ್ಕೆ ನಾವು ನ್ಯಾಯ ರಕ್ಷಣೆ ಕೊಡಿಸೋದ್ರಲ್ಲಿ ಭಾಳಷ್ಟು ಶ್ರಮ ಪಡ್ತೀವಿ ಅಂತ ನಾನು ಹೇಳ್ತೀನಿ. ರಾಜ್ಯಾಧ್ಯಕ್ಷ ಒಂದು ಮೇರೆಗೆ ಅವರು ಹಾಕಿದಂಥ ಒಂದು ಹಾದಿಯಲ್ಲಿ ನಾವು ನಡಿತೀವಿ. ಇಷ್ಟು ಹೇಳಿ